ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೌಂಪಿ ನಗರ ಸುಚಿ ಸೇವಕನಿ ಸಾದರ ಸಕಲ ಚಲಾಯಿ ಸುಮಿರಿ ರಾಮ ಸಿಯ ಚರಣ ತಬ ಚಲೆ ಭರತ ದೋವು ಭಾಯಿ ರಾಮ ದರಸ್ ಬಸ್ ಸಬ್ ನರ ನಾರಿ ಜನು ಕರಿ ಕರಿನಿ ಚಲೆ ತಕಿ ಬಾರಿ बन सिय राम समुझी मन माही सानुज भरत पयादेहि जाही देखी सनेहु लोग अनुरागे उतरी चले हय गय रथ त्यागे जाई समीप राखी निज डोली राम मातु मृदु बानी बोली तात चढ़हु रथ बलि महतारी होई ही प्रिय परिवार दुखारी तुम्हारे चलत चली ही सब लोगु सकल शोक क्रुस नहीं मग जोगु सिर धरी बचन चरण सिरुनाई रथ चढ़ी चलत भये दोऊ भाई तमसा प्रथम दिवस करिबासु दूसर ಗೋಮತಿ ತೀರ ನಿವಾಸು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಭರತನ ಜೊತೆ ಇಡೀ ನಗರದ ವಾಸಿಗಳೆಲ್ಲ ಹೊರಡ್ತಾ ಇದ್ದಾರೆ. ವಿಶ್ವಾಸ ಪಾತ್ರರಾದಂತಹ ಸೇವಕರನ್ನ ಭರತ ನಗರದ ರಕ್ಷಣೆಗೋಸ್ಕರ ನೇಮಿಸಿ ಎಲ್ಲರನ್ನೂ ಕೂಡ ಗೌರವದಿಂದ ಮುಂದೆ ಕಳಿಸಿ ಭರತ ಮತ್ತೆ ಶತ್ರುಘ್ನ ಇಬ್ಬರೂ ಕೂಡ ಶ್ರೀರಾಮನ ಚರಣಗಳನ್ನು ಸ್ಮರಣೆ ಮಾಡಿಕೊಳ್ತಾ ಹೊರಡ್ತಾರೆ. ಶ್ರೀರಾಮನ ದರ್ಶನಕ್ಕೆ ಉತ್ಸುಕರಾದಂತಹ ನಗರದ ನರನಾರಿಯರೆಲ್ಲರೂ ಕೂಡ ಹೇಗಿದ್ರು ಅಂತಂದ್ರೆ ಬಾಯಾರಿದ ಆನೆಗಳ ಹಿಂಡು ನೀರಿನ ಮಡುವನ್ನು ಹುಡುಕೊಂಡು ಹೋಗೋ ಹಾಗಿತ್ತಿದು. ಆ ರೀತಿ ಓಡ್ತಾ ಓಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಭರತ ಮತ್ತೆ ಶತ್ರುಘ್ನ ಏನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸೀತಾರಾಮರು ಕಾಡಲ್ಲಿ ಬರೀ ಕಾಲಿಂದನೇ ನಡೀತಾ ದುಃಖ ಪಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಭರತ ಶತ್ರುಘ್ನರು ಏನ್ ಮಾಡ್ತಾರೆ, ಕಾಲ್ನಡಿಗೆನಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ನನ್ನ ಅಣ್ಣ ಅಲ್ಲಿ ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾನೆ, ಅವನಲ್ಲಿ ಕಷ್ಟಪಡ್ತಾ ಇದ್ರೆ ನಾವು ಇಲ್ಲಿ ರಥದಲ್ಲಿ ಹೋಗಬೇಕಾ? ಇಲ್ಲ, ನಾವು ಕೂಡ ಕಾಲ್ನಡಿಗೆನಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಊರಿನ ಜನರು, ತಾಯಿ, ಗುರು ಎಲ್ಲರನ್ನೂ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ? ಅವನೊಬ್ಬನೇ ಹೋಗ್ಬೋದಾಗಿತ್ತಲ್ವಾ? ಆದರೆ ಅವರೆಲ್ಲರನ್ನೂ ಕೂಡ ರಾಮ ತುಂಬ ಪ್ರೀತಿಸ್ತಾನೆ, ಅವ್ರಿಗೆಲ್ಲರಿಗೂ ಕೂಡ ರಾಮನನ್ನು ನೋಡಬೇಕು ಅಂತ ಇಷ್ಟ ಇರುತ್ತಲ್ಲ, ಅದು ಒಂದು ರೀಸನ್. ಆದರೆ ಇನ್ನೊಂದು ಏನಿರಬಹುದು ಅಂತಂದರೆ, ಇವರೆಲ್ಲ ಭರತನನ್ನು ತಪ್ಪಾಗಿ ತಿಳ್ಕೊಂಡಿದ್ರು ಅಲ್ವಾ. ಅಂದರೆ ಇವನೇ ಬೇಕು ಅಂತ ಮಾಡಿದಾನೆ, ತಾಯಿ ಜೊತೆ ಸೇರಿಕೊಂಡು ಆ ರಾಜ್ಯ ತನಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ರು. ಮತ್ತು ಮನಸ್ಸಲ್ಲಿದ್ದರೂ ಕೂಡ ಮುಂದೆ ಹೇಳಿರಲಿಲ್ಲ, ಆದರೆ ಮನಸ್ಸಲ್ಲಿ ಈ ರೀತಿ ಎಲ್ಲ ಯೋಚನೆ ಮಾಡಿದ್ರು ಅವರು. ಅವ್ರ ಮುಂದೆನೇ ರಾಮನನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಅವನ ಕಾಲಿಗೆ ಬಿದ್ದು ನಾನು ಕೇಳ್ಕೊಳ್ತೀನಿ, ಆಗ್ಲಾದರೂ ಇವರಿಗೆ ನಂಬಿಕೆ ಬರುತ್ತೆ, ಸಿಂಹಾಸನವನ್ನು ನಾನು ರಾಮನಿಗೆ ಅರ್ಪಿಸ್ತೀನಿ, ಆಗ ಈ ಜನಗಳಿಗೂ ಕೂಡ ನನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ ಈ ರೀತಿ ಕಾರಣಗಳನ್ನೆಲ್ಲ ಇಟ್ಕೊಂಡು ಅವರನ್ನೆಲ್ಲ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅಲ್ಲಿ ನೋಡಿರ್ತಾನವನು, ಅವರೆಲ್ಲ ರಾಮನಿಲ್ಲದೆ ಅವನ ವಿರಹ ವೇದನೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅವರೆಲ್ಲ ಮಂಕ್ ಆಗೋಗಿರ್ತಾರಲ್ವ. ಅದಕ್ಕೋಸ್ಕರ ಆ ವಿಷಯವನ್ನು ಹೇಳಿದಾಗ ಅವನು ಅವರಲ್ಲಿ ಕಾಣಿಸ್ಕೊಂಡಂಥ ಒಂದು ಚೈತನ್ಯವನ್ನು ನೋಡ್ತಾನೆ. ಅಂದರೆ ಅವ್ರು ಎಷ್ಟು ಖುಷಿ ಆಗ್ಬಿಡ್ತಾರೆ, ಅವ್ರಿಗೆಲ್ಲ ಜೀವ ಬಂದಂಗೆ ಆಗಿರುತ್ತೆ. ಅದನ್ನೆಲ್ಲ ನೋಡಿ ಅವನು ಅವರನ್ನೆಲ್ಲ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಭರತ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾನೆ, ರಾಮ ಕಾಡಲ್ಲಿ ಕಾಲ್ನಡಿಗೆಯಲ್ಲಿ ನಡೀತಾ ಇರಬೇಕಾದ್ರೆ ನಾನು ಹಾಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಹೋಗ್ತಾ ಇದ್ದ. ಭರತನ ಪ್ರೀತಿಯನ್ನು ನೋಡಿ ಪ್ರಜೆಗಳಿಗೂ ಕೂಡ ತುಂಬ ಇಷ್ಟ ಆಗಿ ಪ್ರೇಮ ಮಗ್ನರಾಗಿ ಅವರು ಕೂಡ ಏನು ಮಾಡ್ತಾರೆ, ತಮ್ಮ ತಮ್ಮ ವಾಹನಗಳನ್ನು ಹಿಡಿದು ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ವಿಚಾರ ಅವ್ರ ಮನಸ್ಸಲ್ಲಿ ಬಂದಿರಲಿಲ್ಲ. ಆದರೆ ಇಲ್ಲಿ ಮುಂದಾಳತ್ವವನ್ನು ಯಾರು ವಹಿಸ್ತಾ ಇರೋದು? ಭರತ. ಅವನ ಪ್ರೀತಿಯನ್ನು ನೋಡಿ ಇವರು ನಾವು ಹಾಗೆ ಮಾಡಬೇಕು ಅಂತ ಅವ್ರಿಗೆ ಯೋಚನೆ ಬರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ, ಯದಾಚರತಿ ಶ್ರೇಷ್ಠ. ಅಂದರೆ ಯಾರು ಶ್ರೇಷ್ಠವಾದ ಒಂದು ಪದವಿಯಲ್ಲಿ ಇರ್ತಾರೋ ಅಂತಂದರೆ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೋ, ಈ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂಥವ್ರು ಯಾರು, ಸಿನಿಮಾ ನಟರಾಗಿರಬಹುದು ಅಥವಾ ಯಾರಾದರೂ ಒಂದು ಒಳ್ಳೆ ಪದವಿಯಲ್ಲಿರೋರು, ಆ ರೀತಿ ರಾಜಕೀಯ ವ್ಯಕ್ತಿಗಳು, ಇವರೆಲ್ಲ ಒಂದು ಉನ್ನತವಾದಂಥ ಒಂದು ಪದವಿಯಲ್ಲಿ ಇರುವಂಥವ್ರು, ಶ್ರೇಷ್ಠ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿರೋರು. ಇನ್ನು ಸ್ಪೋರ್ಟ್ಸ್ ಪರ್ಸನ್ಸು ಕೂಡ ಅವರೆಲ್ಲ ರೋಲ್ ಮಾಡೆಲ್ ಥರ ಇರ್ತಾರೆ ಬೇರೆಯವರಿಗೆ. ಅವರು ಒಂದು ಇನ್ಸ್ಪಿರೇಷನ್ ಥರ ಇರ್ತಾರೆ.
ಅವರನ್ನ ಅನುಸರಣೆ ಮಾಡುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವ್ರು ಹೇಗೆ ಮಾಡ್ತಾರೋ ಆ ರೀತಿ ಇವರು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ಅವರು ಯಾವ ರೀತಿ ನಡ್ಕೊಳ್ತಾರೋ ಅದನ್ನು ಫಾಲೋ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಅದಕ್ಕೆ ಆ ಮುಂದಾಳತ್ವವನ್ನು ವಹಿಸುವಂಥವ್ರು ಅಥವಾ ಶ್ರೇಷ್ಠವಾದಂತಹ ಒಂದು ಪೊಸಿಷನಲ್ಲಿ ಇರುವಂಥವ್ರು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು. ಅದನ್ನು ನೋಡಿ ಬೇರೆಯವರು ಕಲಿತಾರೆ. ತಮ್ಮ ನಾಯಕ ಯಾವ ರೀತಿ ಇರ್ತಾನೋ ನಾವು ಅದೇ ರೀತಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಾರು ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೋ, ಈಗ ರಾಜ ಆಗಿರ್ಬೋದು, ಒಬ್ಬ ಮಂತ್ರಿ ಆಗಿರಬಹುದು, ಒಬ್ಬ ಒಳ್ಳೆ ನಟ ಆಗಿರ್ಬೋದು, ಹೆಸರನ್ನು ಪಡೆದಿರುವಂಥ ನಟನ ಆಗಿರ್ಬೋದು, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅಂಥ ಯಾರೇ ವ್ಯಕ್ತಿಗಳಾಗಿದ್ದರೂ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಅವರನ್ನು ಹಿಂಬಾಲಿಸೋರೆಲ್ಲ ಅದೇ ರೀತಿಯಲ್ಲಿ ಅವರು ಕೂಡ ಅದೇ ದಾರಿಯಲ್ಲಿ ನಡೀತಾರೆ. ಇಲ್ಲಿ ಭರತ ಕಾಲ್ನಡಿಗೆಯಲ್ಲಿ ಹೋಗೋದನ್ನು ನೋಡಿ ಇವರು ಕೂಡ ತಮ್ಮ ತಮ್ಮ ವಾಹನಗಳಿಂದ ಇಳಿದು ನಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ರಾಜಮಾತೆ ಕೌಸಲ್ಯ ನೋಡ್ತಾಳೆ. ಅವಳು ತನ್ನ ಪಲ್ಲಕ್ಕಿಯನ್ನು ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾಳೆ, ಭರತನ ಹತ್ರ ಕರ್ಕೊಂಡು ಹೋಗಿ ಈ ಪಲ್ಲಕ್ಕಿಯನ್ನು ನಿಲ್ಲಿಸಿ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಅವಳು ಕೋಮಲ ವಾಣಿಯಿಂದ ಈ ರೀತಿ ಹೇಳ್ತಾಳೆ, ಮಗು ನೀನು ದಮ್ಮಯ್ಯ ಅಂತೀನಪ್ಪ, ನೀನು ರಥವನ್ನು ಏರು, ಇಲ್ಲದೆ ಇದ್ರೆ ನೋಡಿ ಇಡೀ ಪರಿವಾರ ದುಃಖವಾಗತ್ತೆ. ಅಂದರೆ ನೀನು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆಲ್ಲನೂ ದುಃಖ ಆಗತ್ತೆ. ಅಷ್ಟೇ ಅಲ್ಲದೆ ಬೇರೆ ಊರಿನ ಜನರೆಲ್ಲ ಇದ್ದಾರಲ್ಲ, ಅವರು ಕೂಡ ನಡೆದೇ ಬರ್ತಾರೆ. ಮೊದಲೇ ನೋಡು ಅವರಿಗೆ ದುಃಖ ಆಗಿದೆ, ಅವರೆಲ್ಲರೂ ಕಂಗೆಟ್ಟಿದ್ದಾರೆ, ಮತ್ತು ಊಟ ಇಲ್ಲ, ಅವರಿಗೆ ಸರಿಯಾಗಿ ನಿದ್ದೆ ಇಲ್ಲ, ಅವರೆಲ್ಲ ಕಂಗೆಟ್ಟು ತುಂಬಾ ಕೃಶರಾಗ್ಬಿಟ್ಟಿದ್ದಾರೆ, ಅಂದರೆ ವೀಕ್ ಆಗಿದ್ದಾರೆ. ಅವರು ಮೊದಲೇ ಕಷ್ಟಗಳನ್ನು ಅನುಭವಿಸಿದ್ದಾರೆ. ರಾಮ ಹೋಗಿರೋ ಒಂದು ದುಃಖ ಬೇರೆ ಅವರಿಗಿದೆ. ಅವನ ವಿರಹಾಗ್ನಿಯಲ್ಲಿ ಬೇಯ್ತಾ ಇದ್ದಾರೆ. ದಶರಥ ಮಹಾರಾಜನನ್ನು ಕಳ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಅವರು ಕಾಲ್ನಡಿಗೆಯಲ್ಲಿ ಹೋಗೋದು ಸರಿಯಲ್ಲ ಅಂತ ಹೇಳ್ತಾಳೆ. ನೀನು ಹತ್ತಲಿಲ್ಲ ಅಂತಂದರೆ ರಥವನ್ನು ಅವರು ಹತ್ತೋದಿಲ್ಲ ಅಂತಂದ್ಬಿಟ್ಟು ಆಗ ತಾಯಿಯ ಅಪ್ಪಣೆಯನ್ನು ತಲೆ ಮೇಲೆ ಹೊತ್ಕೊಂಡು ಅವರ ಚರಣಗಳಿಗೆ ನಮಸ್ಕಾರ ಮಾಡಿ ಅಣ್ಣ ತಮ್ಮಂದ್ರಿಬ್ಬರು ಏನು ಮಾಡ್ತಾರೆ, ರಥವನ್ನು ಹತ್ತುತ್ತಾರೆ. ಯಾಕೆ ಅಂತಂದರೆ ಈಗ ಜನಗಳ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಈಗ ತಾಯಿ ಕೌಸಲ್ಯೆ ಅವ್ರನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾ ಇದ್ದಾಳೆ, ಪ್ರಜೆಗಳನ್ನು. ಅವರೆಲ್ಲ ತುಂಬ ದುಃಖದಲ್ಲಿದ್ದಾರಪ್ಪ, ಅವರಿಗೆ ಕಷ್ಟ ಕೊಡೋದು ಸರಿಯಲ್ಲ, ನಿನ್ನ ಮನಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ನೀನೇನು ಮಾಡ್ತೀಯೋ ಅದನ್ನೇ ಅವರು ಕೂಡ ಫಾಲೋ ಮಾಡ್ತಾರೆ. ನೀನು ನಡೆದ್ರೆ ಅವರು ನಡ್ಕೊಂಡೇ ಬರ್ತಾರೆ. ಬಟ್ ಅವರು ತುಂಬ ದುಃಖದಲ್ಲಿದ್ದಾರೆ, ಮತ್ತು ನೋವಲ್ಲಿದ್ದಾರೆ, ಮತ್ತು ಅವರಿಗೆ ಊಟ ನಿದ್ದೆ ಏನೂ ಇಲ್ಲದೆ ಅವರು ತುಂಬ ಸುಸ್ತಾಗಿದ್ದಾರೆ. ಈಗ ನಡೆಯೋದು ಸರಿಯಲ್ಲ, ಅದಕ್ಕೆ ನೀನು ರಥವನ್ನು ಹತ್ತಿ ಕೂತ್ಕೋ, ಅವರು ಕೂತ್ಕೊಳ್ತಾರೆ ಅಂದಾಗ ಅವನು ರಥವನ್ನು ಹತ್ತಿ ಕೂತ್ಕೊಳ್ತಾನೆ. ಮೊದಲನೇ ದಿನ ಅವರು ತಮಸಾ ತೀರದಲ್ಲಿ ತಂಗ್ತಾರೆ. ಆಮೇಲೆ ಎರಡನೇ ದಿನ ಗೋಮತಿಯ ನದಿಯ ತೀರ ಇರುತ್ತಲ್ಲ, ಅಲ್ಲಿ ಹೋಗಿ ಅವರು ಎಲ್ಲ ತಂಗುವಂಥ ವ್ಯವಸ್ಥೆ ಮಾಡ್ಕೊಳ್ತಾರೆ. ಈ ರೀತಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.